ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಬ್ದಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಧನಭಾವಾದೇಡಮೋಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम भजते दत्तां सन्निधिं मानसे च. तपो विद्याविरक्त्यादिसद्गुणौघाकरनहं वादिराजगुरोन् वन्दे हयग्रीवपदाश्रयान्. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः. श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोऽसुरैश्वरैश्च मथितो यः कृष्णदुग्धाम्बुधिः स्वीयानाम् अमृतं प्रयच्छति समां पायाद्गुणोऽध्यन्मणिः. श्रीगुरुभ्यो नमः हरि ओಂ. ಭಗವಂತ ಎಲ್ಲ ಗೋಪಿಕೆಯರ ಜೊತೆಗೆ ತಾನು ಕ್ರೀಡೆಯನ್ನು ಮಾಡಿಕೊಂಡು ಅವರ ಜೊತೆಗಿದ್ದಾನೆ. ಭಗವಂತನ ಕೆಲಸದಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವಾಗ ಯಾವ ವಿಷಯಗಳೂ ಕೂಡ ನಮಗೆ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಯಾವ ವಿಷಯ ಪದಾರ್ಥಗಳೂ ಕೂಡ ನಮ್ಮಲ್ಲಿ ಅದು ತೊಡಕಾಗಬಾರದು. ಅದೇ ರೀತಿಯಾಗಿ ಭಗವಂತನನ್ನು ಯಾರು ಭಗವಂತನ ಪೂಜೆಯಲ್ಲಿ ಯಾರು ತೊಡಗ್ತಾರೋ ಆ ಸಂದರ್ಭದಲ್ಲಿ ಆ ಅಲಂಭಾವ ಭಗವಂತನಿಗೆ ಸಾಕು ಇಷ್ಟು ಮಾಡಿದ್ದೇನೆ ಎಂಬುದಾಗಿ ತನ್ನ ಮನಸ್ಸಿನಿಂದ ಆ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಬಾರ್ದು. ಅದೇ ರೀತಿಯಾಗಿ ಈ ಗೋಪಿಕೆಯರು ತಮ್ಮಲ್ಲಿ ಭಗವಂತನ ಜೊತೆಗೆ ತುಂಬ ಒಂದು ಉತ್ತಮವಾದಂತಹ ಒಂದು ರೀತಿಯಿಂದಾಗಿ ಭಗವಂತನ ಜೊತೆಗಿದ್ದಾರೆ. ಅವನ ಎಲ್ಲ ರೀತಿಯಾಗಿರ್ತಕ್ಕಂತಹ ಕರ್ಮಗಳಲ್ಲಿ ಕ್ರಿಯೆಗಳಲ್ಲಿ ಭಗವಂತನ ಜೊತೆಗಿದ್ದಾರೆ. ತದನಂತರದಲ್ಲಿ ಆ ಭಗವಂತ ಅವರ ಜೊತೆಗಿರತಕ್ಕಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಅವನು ಕ್ರೀಡೆಯನ್ನು ರತಿ ಕ್ರೀಡೆಯನ್ನು ಮಾಡ್ತಾ ಇದ್ದಾನೆ. ಯಾವುದೂ ಕೂಡ ಅದು ಹೊರಗಿನ ಬಾಹ್ಯವಾಗಿರತಕ್ಕಂತಹ ಒಂದು ಪ್ರಪಂಚದಲ್ಲಿ ನೋಡುವಾಗ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ವಿಷಯ ಪದಾರ್ಥಗಳಲ್ಲಿಯೇ ನಮ್ಮ ಮನಸ್ಸಿರುವಿಕೆ ಎಂಬುದಾಗಿ ನಮಗೆ ಕಾಣ್ತದೆ. ಆದರೆ ಕೃಷ್ಣ ತನಗೆ ಬೇಕು, ತಾನು ಆ ಗೋಪಿಕೆಯರ ಜೊತೆಗೆ ತಾನು ಕ್ರೀಡೆಯನ್ನು ಆಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅವನು ಆ ಗೋಪಿಕೆಯರ ಜೊತೆಗಿದ್ದದ್ದಲ್ಲ. ಅದನ್ನು ಹೇಳ್ತಾರೆ, ಒಬ್ಬಳು ಗೋಪಿಕೆ ಕೃಷ್ಣನ ಜೊತೆಗೆ ಇದ್ಲಂತೆ. ಆ ಸಂದರ್ಭದಲ್ಲಿ ಆ ಭಗವಂತ ಏನು ಅವಳಿಗೆ ತನ್ನ ಬಾಯಿಯಲ್ಲಿರತಕ್ಕಂತಹ ಉಚ್ಚಿಷ್ಟವನ್ನು ಆ ಗೋಪಿಗೆ ತೆಗೆದುಕೊಂಡ್ಲಂತೆ. ಇದು ವಾಸ್ತವಿಕವಾಗಿ ಏನು ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಭಗವಂತನಿಗೆ ನೈವೇದ್ಯ ಮಾಡಿರತಕ್ಕಂತಹ ಉಚ್ಚಿಷ್ಟ ಭೋಜನೋದಾಸ ತವ ಮಾಯಾಂ ಜಯೇಮಿ ಅಂತ ಹೇಳಿದಾಗೇನೆ ಭಗವಂತನ ಮಾಯೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ನಮಗೆ ಅದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತಂದರೆ ಅದು ಕೇವಲ ಭಗವಂತನ ನೈವೇದ್ಯವಾಗಿರತಕ್ಕಂತಹ ಭಗವಂತನಿಗೆ ಸಮರ್ಪಿತವಾಗಿರತಕ್ಕಂತಹ ಕೇವಲ ಆ ನೈವೇದ್ಯದ ಮೂಲಕವಾಗಿ ನಾವು ಮಾತ್ರ
ಭಗವಂತನ ಮಾಯೆಯಿಂದಾಗಿ ನಾವು ಹೊರಕ್ಕೆ ಬರಲಿಕ್ಕಾಗದೆ. ಒಂದು ವೇಳೆ ಯಾವುದೋ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಿದೆವು ಅಂತ ಹೇಳಿದರೆ ಆವಾಗ ಅದರಿಂದ ಆಗತಕ್ಕಂತಹದ್ದು ಏನು ಭಗವಂತನ ಸಿಗೋಕೆ ಅದು ನಮಗೆ ಆಗೋದಿಲ್ಲ. ಯಾಕೆ? ಹೊರಗಿನ ಬಾಹ್ಯವಾಗಿರತಕ್ಕಂತಹ ಇಂದ್ರಿಯಗಳು ಅದಕ್ಕೆ ನಾವು ಹೊರಗಿನ ಯಾವುದೋ ಪದಾರ್ಥಗಳಿಂದಾಗಿ ಚಕ್ಷುರೇಂದ್ರಿಯ, ಜಿಹ್ವೇಂದ್ರಿಯ, ಘ್ರಾಣೇಂದ್ರಿಯ, ವಾಗೀಂದ್ರಿಯ ಹೀಗೆ ಎಲ್ಲ ಇಂದ್ರಿಯಗಳಿಗೆ ಹೊರಗಿನ ವೈಷಯಿಕ ಪದಾರ್ಥಗಳನ್ನು ನಾವು ನೀಡಿದೆವು ಅಂತ ಹೇಳಿದರೆ, ವೈಷಯಿಕ ಅಂದರೆ ವಿಷಯ ಸಂಬಂಧಿಯಾಗಿ ಯಾವುದ್ಯಾವುದೋ ಪದಾರ್ಥಗಳನ್ನು ನೀಡಿದೆವು ಅಂತ ಹೇಳಿದರೆ ಆವಾಗ ಆ ಎಲ್ಲ ಇಂದ್ರಿಯಗಳು ಭಗವಂತನ, ಮುಖ್ಯವಾಗಿ ಮನಸ್ಸು ಅದು ಭಗವಂತನ ಕಡೆಗೆ ಹೋಗೋದಿಲ್ಲ. ಯಾಕೆಂತಂದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಏನು ಆ ಮನಸ್ಸಿನ ಏಕಾಗ್ರತೆಯನ್ನು ತಂದುಕೊಡಬೇಕು ಅಂತಿದ್ದರೆ ಹೊರಗಿನ ಇಂದ್ರಿಯಗಳು ಕೂಡ ಅದು ಸಾರ್ಥಕವಾಗಬೇಕು. ಅದರಲ್ಲಿಯೂ ಕೂಡ ಭಗವಂತನನ್ನು ನೋಡತಕ್ಕಂತಹ ಇಚ್ಛೆ ಅದರಲ್ಲಿ ಬರಬೇಕು. ಆವಾಗ ಮಾತ್ರ ನಮಗೆ ಭಗವಂತನನ್ನು ಕಾಣುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಈ ಗೋಪಿಕೆ ಇದ್ಲು. ಹೇಗೆ ಅಂತ ಕೇಳಿದರೆ, ಅವರು ಭಗವಂತನ ಜೊತೆಗೆ, ಕೃಷ್ಣನ ಜೊತೆಗಿದ್ದಾಗ ಅವರಿಗೆ ತಮ್ಮ ಯಾವ ವಿಷಯಗಳ ಸಂಬಂಧ ಅವರನ್ನು ಬಾಧಿಸ್ತಾ ಇರಲಿಲ್ಲ. ಅಷ್ಟು ತಮ್ಮ ತಲ್ಲೀನವಾಗಿ ಭಗವಂತನ ಸೇವೆಯಲ್ಲಿದ್ದರು, ಭಗವಂತನ ಆಲಿಂಗನದಲ್ಲಿದ್ದರು ಎಂಬುದಾಗಿ ಹೇಳ್ತಾರೆ. ಆದರೆ ಇದರೊಂದು ಏನು ಅಂತ ಕೇಳಿದ್ರೆ, ಆ ಗೋಪಿಕೆಯರಿಗೆ ಅಷ್ಟು ದೊಡ್ಡ ಸ್ಥಾನ ಸಿಗಬೇಕು, ಬರಬೇಕು ಅಂತ ಹೇಳಿದರೆ ಅದೇನು ಸಾಮಾನ್ಯವಾಗಿ ಬರುವಂತಹದ್ದಲ್ಲ. ಅದಕ್ಕೆ ತುಂಬ ಸಾಧನೆಗಳನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ತುಂಬ ಕಠಿಣವಾಗಿರತಕ್ಕಂತಹ ವ್ರತ ಇತ್ಯಾದಿಗಳನ್ನು ಮಾಡಿಕೊಂಡ ನಂತರ ಅವರು ಆ ಸ್ಥಾನವನ್ನು ಹೊಂದಿರತಕ್ಕಂತಹದ್ದು ಎಂಬುದಾಗಿ ಹೇಳಬಹುದು. ಹೀಗೆ ಇರತಕ್ಕಂತಹ ಸಂದರ್ಭದಲ್ಲಿ ಆ ಗೋಪಿಕೆಯರು ಭಗವಂತನನ್ನು ಹಾಡುವ ಮೂಲಕವಾಗಿ, ನೃತ್ಯ ಮಾಡುವ ಮೂಲಕವಾಗಿ ತುಂಬ ಅತ್ಯದ್ಭುತವಾಗಿರತಕ್ಕಂತಹ ರೀತಿಯಿಂದಾಗಿ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ರು, ಭಗವಂತನನ್ನು ನೋಡ್ತಾ ಇದ್ರು. ಈ ರೀತಿಯಾಗಿ ಯಾರು ಇರ್ತಾರೋ ಅವರಿಗೆ ಸಾಧರ್ಮ್ಯ ರೂಪವಾಗಿರ್ತಕ್ಕಂತಹದ್ದು ಅಂದರೆ ಸಮಾನ ಧರ್ಮ, ಭಗವಂತನ ಒಂದಷ್ಟು ಧರ್ಮಗಳು ನಮ್ಮಲ್ಲೂ ಕೂಡ ಪ್ರತಿಬಿಂಬಿತವಾಗಿ ಬರ್ತವೆ ಅಂತ ಹೇಳ್ತಾರೆ. ಮೋಕ್ಷದಲ್ಲಿ 4 ವಿಧವಾಗಿರತಕ್ಕಂತಹದ್ದನ್ನು ಎಲ್ಲ ಶಾಸ್ತ್ರಕಾರರು ಹೇಳುವಂತಹದ್ದು. ಇಲ್ಲಿ ನಾವು ಭಗವಂತನನ್ನು ಯಾವ ರೀತಿಯಾಗಿ ನಾವು ಉಪಾಸನೆ ಮಾಡ್ತೇವೆಯೋ ಆ ರೀತಿಯಾಗಿ ಭಗವಂತ ನಮಗೆ ಅವನು ಫಲವನ್ನು ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಅಲ್ಲಿರತಕ್ಕಂತಹ ಒಬ್ಬಳು, ಅವಳಿಗೆ ಭಗವಂತನನ್ನ ಮುಖವನ್ನು ನೋಡಿ ಅದರಲ್ಲಿ ಒಂದಷ್ಟು ಮುದ್ದಾಡಬೇಕು ಅಂತ ಹೇಳಿದಂತೆ ತೋರಿಸಿತು. ಆ ಸಂದರ್ಭದಲ್ಲಿ ಭರ್ತೃ ಮೃದುಸ್ವರ ತಾನು ತಾಕೃತಿ ಸ್ವಗೀತಂ ವಿಸ್ತಾರ್ಯ ನೃತ್ಯ ಕಲಕಂಠ ವಧೂರಿವಾದ್ಧ ಮುಗ್ಧೀಭವತ್ಸು ಸಕಲೇಶು ಕುಂದವಕ್ರಂ ಸ್ನಿಗ್ಧಾಚುಂಬರಹಸೀವ ವಿಶಂಕಮೇಕಾ. ಅವಳು ಭಗವಂತನ ಮುಖವನ್ನು ಮುದ್ದಿಸಬೇಕು ಅಂತ ಅವಳಿಗೆ ತೋರಿತಂತೆ. ಆದರೆ ಸಹಜವಾಗಿ ಆ ಸ್ತ್ರೀ ಸ್ವಭಾವದವಳಾದ್ದರಿಂದಾಗಿ ಒಂದು ರೀತಿಯಾಗಿರ್ತಕ್ಕಂತಹ ನಾಚಿಕೆ, ಸಂಕೋಚ, ಈ ರೀತಿಯಾಗಿರ್ತಕ್ಕಂತಹದ್ದರಿಂದಾಗಿ ಅವಳೊಂದು ಉಪಾಯವನ್ನು ಮಾಡಿದ್ದಂತೆ. ಅದೇನು ಅಂತ ಕೇಳಿದರೆ, ಒಳ್ಳೆಯ ರೀತಿಯಲ್ಲಿ ಹಾಡನ್ನು ಹಾಡ್ತಾಳೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ, ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ
ಒಂದು ಕೋಗಿಲೆ ಹಾಡಿದಾಗ ಯಾವ ರೀತಿಯಾಗಿ ಮಂತ್ರಮುಗ್ಧರಾಗ್ತಾರೋ ಆ ರೀತಿಯಾಗಿ ಅಲ್ಲಿರತಕ್ಕಂತಹ ಎಲ್ಲ ಉಳಿದಂತಹ ಗೋಪಿಕೆಯರು ಮಂತ್ರಮುಗ್ಧರಾದಾಗ ಇವಳು ತಟ್ಟನೆ ಆ ಭಗವಂತನ ಮುಖಕ್ಕೆ ಮುತ್ತನ್ನು ನೀಡ್ತಾಳೆ. ಅಂದರೆ ಏನಾಯಿತು ಅಂತ ಕೇಳಿದರೆ, ಭಗವಂತ ನಮಗೆ ಇದರಿಂದ ಇರತಕ್ಕಂತಹ ಒಂದು ಸಂದೇಶ ಏನು ಅಂತ ಕೇಳಿದರೆ, ನಾವು ಭಗವಂತನನ್ನು ಒಳ್ಳೆಯ ರೀತಿಯಲ್ಲಿ ಏಕಾಂತದಲ್ಲಿರುವಾಗ ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು. ಯಾರು ಚೆನ್ನಾಗಿ ಉಪಾಸನೆಯನ್ನು ಮಾಡ್ತಾರೋ ಆ ದೇವರನ್ನು ಪೂರ್ಣವಾಗಿ ಬೇರೆ ಎಲ್ಲೂ ಕೂಡ ಮನಸ್ಸನ್ನಿರಿಸದೆ ಅವನಲ್ಲಿ ಮಾತ್ರ ಮನಸ್ಸನ್ನಿರಿಸಿಕೊಂಡು ನಾವು ಧ್ಯಾನಾದಿಗಳನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಆ ಭಗವಂತನ ಕೇವಲ ಒಂದಿದ್ದಷ್ಟು ಪರಿಮಿತವಾಗಿರತಕ್ಕಂತಹ ಒಂದು ಸ್ಥಳದಲ್ಲಿ ಕೂತುಕೊಂಡು ಅನ್ಯ ಮನಸ್ಕರಾಗದೆ ಕೇವಲ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಕ್ರಿಯೆಗಳು, ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದಷ್ಟು ಅವನ ಲೀಲೆಗಳು, ಇವೆಲ್ಲವನ್ನೂ ಕೂಡ ಅನುಸರಿಸಿಕೊಂಡು ನಾವು ಭಗವಂತನನ್ನು ನೋಡಿದೆವು, ಉಪಾಸನೆ ಮಾಡಿದೆವು ಅಂತ ಹೇಳಿದರೆ ಆವಾಗ ಅದರಿಂದ ನಮಗೆ ಒಳ್ಳೆಯ ರೀತಿಯಲ್ಲಿರ್ತಕ್ಕಂತಹ ಅನುಗ್ರಹ ಆಗ್ತದೆ. ನಾವು ದೇವರ ಹತ್ರ ಈ ರೀತಿಯಾಗಿ ಉಪಾಸನೆಯನ್ನು ವ್ಯವಹಾರವನ್ನು ಮಾಡಬೇಕು. ನಾವು ದೇವರನ್ನು ಸ್ತೋತ್ರಾದಿಗಳನ್ನು ಮಾಡುವ ಮೂಲಕವಾಗಿ, ಅವನನ್ನು ಭಜನೆ, ಅವನ ನಾಮಸಂಕೀರ್ತನೆ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ನಾವು ಭಗವಂತನ ಜೊತೆಗೆ ವ್ಯವಹಾರವನ್ನು ಮಾಡ್ಬೋದು. ಎಲ್ಲ ಸ್ಮೃತಿಕಾರರು, ಪುರಾಣಕಾರರು ಮತ್ತು ಅದರ ನಂತರ ಬಂದಿರತಕ್ಕಂತಹ ದಾಸಶ್ರೇಷ್ಠರುಗಳೆಲ್ಲರೂ ಕೂಡ ಅವರು ದೇವರ ಜೊತೆಗೆ ಇದೇ ರೀತಿಯಾಗಿರತಕ್ಕಂತಹ ವ್ಯವಹಾರವನ್ನು ಮಾಡಿರತಕ್ಕಂಥವರು. ಭಗವಂತನ ಜೊತೆಗೆ ಆ ಒಂದು ಭಗವಂತನಿಗೂ ತಮಗೂ ಇರತಕ್ಕಂತಹ ಸಂಬಂಧ ಅದು ತುಂಬ ಹತ್ತಿರದ ಸಂಬಂಧ, ತುಂಬ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸಂಬಂಧ ಅಂತ ಆಲೋಚನೆ ಮಾಡಿಕೊಂಡು ತಾವು ಆ ಭಗವಂತನ ಜೊತೆಗೆ ವ್ಯವಹಾರವನ್ನು ಮಾಡಿರತಕ್ಕಂಥವರು ದಾಸರುಗಳು. ನಾವು ಕೂಡ ಆ ಭಗವಂತನ ಜೊತೆಗೆ ಆ ರೀತಿಯಾಗಿ ವ್ಯವಹಾರವನ್ನು ಮಾಡಬೇಕು ಎಂಬುದಾಗಿ ನಮಗೆ ರಾಜರು ಈ ಮಾತಿನ ಮೂಲಕವಾಗಿ ತೋರಿಸಿಕೊಡ್ತಾರೆ. ತದನಂತರದಲ್ಲಿ ಕಿಮಾಪ್ತಕಾಮಸ್ಯ ತವಾಭಿರೀಶಃ ತಥಾಪಿ ನಸ್ತೋಷಯಸೇ ವಿಲಾಸೈ ಇತೀರಯಂತೀವ ಕರಂ ಮುರಾರೇ ಸ್ತನೇನ ದಧ್ಯಾತ್ ಯದಾತ್ ಕಾವ್ಯಬಲೇನ ಬಾಲ. ಭಗವಂತನ ಒಬ್ಬೊಬ್ಬಳು ಆ ಗೋಪಿಕೆಯರು ಒಂದೊಂದು ರೀತಿಯಾಗಿರತಕ್ಕಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬಳು ಗೋಪಿಕೆ ಆ ಭಗವಂತನನ್ನು ಹೇಳ್ತಾ ಇದ್ದಾಳೆ, ಆಪ್ತಕಾಮಸ್ಯ ತವಾಭಿರೀಶ, ಆಪ್ತಕಾಮಸ್ಯ ಕಾಸ್ಪೃಹ ಅಂತ. ಭಗವಂತನಿಗೆ ಆಪ್ತಕಾಮ, ಆಪ್ತು ಎಲ್ಲವನ್ನೂ ಕೂಡ ಪಡೆದು ಆಗಿದವನು. ಬೇರೆ ಯಾವುದೂ ಕೂಡ ಈ ಲೌಕಿಕವಾಗಿರ್ತಕ್ಕಂತಹ ಪ್ರಪಂಚದಿಂದಾಗಿ ಭಗವಂತನಿಗೆ ಬೇಕಾಗಿಲ್ಲ. ಅಂತಹ ಆಪ್ತಕಾಮನಾಗಿರ್ತಕ್ಕಂತಹ ಭಗವಂತನಿಗೆ ನಿಮಗೆ ನನ್ನಿಂದ ಈ ಗೋಪಿಕೆಯರಿಂದ ನಿಮಗೆ ಆಗಬೇಕಾದ್ದು ಏನೂ ಇಲ್ಲ. ಯಾಕೆ ಅಂತ ಕೇಳಿದರೆ ಆ ಸುಖಾದಿಗಳಾಗಲಿ ಯಾವುದೂ ಕೂಡ ನಿನಗೆ ನಮ್ಮಿಂದ ಬೇಕಾಗಿಲ್ಲ. ಆದರೂ ಕೂಡ ನಮ್ಮ ಜೊತೆಗೆ ನೀನು ವಿಹಾರವನ್ನು ಮಾಡ್ತಾ ಇದ್ದೀಯ, ನಮ್ಮ ಜೊತೆಗೆ ನಮ್ಮ ನೆಮ್ಮದಿಗೆ ನೀನೊಂದು ಕಾರಣನಾಗಿದ್ದೀಯ. ನೀನು ನಾವು ನೆಮ್ಮದಿಯಾಗಿರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ನೀನು ನಮ್ಮ ಜೊತೆಗಿರುವಂತಹದ್ದು. ಭಗವಂತ ಯಾರ ಜೊತೆಗಿರ್ತಾನೋ ಅವರಿಗೆ ಸದಾ ಕಾಲವೂ ಕೂಡ ನೆಮ್ಮದಿ. ಯಾಕೆ? ಭಗವಂತನೇ ಅವರ ಜೊತೆಗಿರುವಾಗ, ಭಗವಂತನನ್ನೇ ಪಡೆದಿರುವಾಗ ಅವರಿಗೆ ಇನ್ನಿತರ ಯಾವುದೂ ಕೂಡ ಅವರಿಗೆ ಬೇಕಾಗಿಲ್ಲ.
ಆ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿ ಆ ಗೋಪಿಕೆಯರದ್ದು. ಹೀಗೆ ಆ ಗೋಪಿಕೆಯರು ಹೇಳ್ತಾ ಇದ್ದಾರೆ, ನಿನಗೆ ನಮ್ಮಿಂದ ಏನೂ ಕೂಡ ಆಗಬೇಕಾಗಿಲ್ಲ, ಆದರೂ ಕೂಡ ನಮಗೆ ನೀನು ಸುಖಕ್ಕೆ, ನಮ್ಮ ನೆಮ್ಮದಿಗೆ, ಎಲ್ಲದಕ್ಕೂ ಕೂಡ ನೀನು ಕಾರಣನಾಗಿದ್ದೀಯಾ ಅಂತ ಹೇಳಿಕೊಂಡು ಅವನನ್ನು ಎತ್ತಿಕೊಂಡು ತನ್ನ ಎದೆಯ ಮೇಲೆ ಆ ಗೋಪಿಕೆ ಇಟ್ಟುಕೊಳ್ತಾಳಂತೆ. ಅಂದರೆ ಏನು ಅಂತ ಕೇಳಿದರೆ, ಎಲ್ಲವೂ ಕೂಡ ಭಗವದ್ದತ್ತವಾಗಿರತಕ್ಕಂತಹದ್ದು, ಭಗವಂತ ನಮಗೆ ನೀಡಿರತಕ್ಕಂತಹದ್ದು. ಏನು ನಮಗೆ ಈ ಒಂದು ಒಳ್ಳೆಯ ಜೀವನವನ್ನು ಭಗವಂತ ಕಲ್ಪಿಸಿದ್ದಾನೆ, ಆ ಜೀವನ ಅದು ಭಗವದರ್ಪಿತವಾಗಬೇಕು. ಅದು ಭಗವದರ್ಪಿತವಾದಾಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥ ಇರುವಂತಹದ್ದು. ಆ ರೀತಿಯಾಗಿ ತಮ್ಮ ಜೀವಮಾನದುದ್ದಕ್ಕೂ ಕೂಡ ಗೋಪಿಕೆಯರು ಕೇವಲ ಯಾವುದೇ ಒಂದು ಹೊರಗಿನ ಪ್ರಪಂಚದ ಬಾಹ್ಯವಾಗಿರತಕ್ಕಂತಹ ಆಕರ್ಷಣೆಗಳಿಗೆ ಒಳಗಾಗದೆ ಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರು ಭಗವಂತನಿಗೆ ಗೋಪಿಕೆಯರು. ನಾವು ಕೂಡ ಭಗವಂತನಿಗೆ ನಮ್ಮ ಜೀವನವನ್ನು ಅರ್ಪಿಸಬೇಕು. ಭಗವಂತನಿಗೆ ನಮ್ಮ ಜೀವನವನ್ನು ಅರ್ಪಿಸಿದಾಗ ಮಾತ್ರ ಈ ಜೀವನಕ್ಕೆ ಒಂದು ಸಾರ್ಥಕ್ಯ ಬರುವಂತಹದ್ದು ಎಂಬುದಾಗಿ ಈ ಒಂದು ಗೋಪಿಕೆಯರ ದೃಷ್ಟಾಂತದ ಮೂಲಕವಾಗಿ ನಮಗೆ ತೋರಿಸ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ, ಉರೋಜಯುಗ್ಮಾಂಕಿತ ಕುಂಕುಮಾಂಕಂ ಅಸೌ ಅಸಾಧಾರಣ ಮಹಾತ್ಮಭರ್ತು ಕರೇ ಸ್ಥಿರೀಕೃತ್ಯ ಚಕಾರಚಾರುಂ ತಮನ್ಯಮಾನಿನ್ಯಭಿಚಾರು ಯೋಗ್ಯಂ. ಹೇಳ್ತಾರೆ, ರಾಜರು ಭಗವಂತನನ್ನು ಎತ್ತಿಕೊಂಡು ಅವಳು ತನ್ನ ಹೃದಯದಲ್ಲಿ ಎದೆಯಲ್ಲಿ ಇಟ್ಟುಕೊಂಡಿದ್ದಾಳೆ, ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾಳೆ, ಭಗವಂತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾಳೆ. ಆ ಅಪ್ಪಿಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಏನಾಯಿತು ಅಂತ ಕೇಳಿದರೆ, ಯಾಕೆ ಮಾಡಿದರು ಅಂತ ಕೇಳಿದರೆ, ಭಗವಂತ ತನಗೆ ಸಿಗಬೇಕು, ತನಗೆ ಒಳ್ಳೆಯ ರೀತಿಯಲ್ಲಿ ಅವನ ಅನುಗ್ರಹ ಆಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾಳೆ. ಅವನನ್ನು ಇಲ್ಲಿ ಹೇಳ್ತಾರೆ ರಾಜರು, ಅವನ ಕರೇ ಸ್ತ್ರೀಕೃತ್ಯ ಚಕಾರಚಾರು, ಅವನ ಕೈಯನ್ನು ತನ್ನ ಹೃದಯಕ್ಕೆ ಎದೆಗೆ ತಾಕಿಸಿಕೊಂಡ್ಲಂತೆ. ಯಾಕೆ ಅಂತ ಕೇಳಿದರೆ, ಭಗವಂತ ನನಗೆ ಮಾತ್ರ ಸೀಮಿತವಾಗಬೇಕು, ಅವನು ಬೇರೆ ಯಾರನ್ನೂ ಕೂಡ ನೋಡಬಾರ್ದು ಎಂಬಂಥ ದೃಷ್ಟಿಯಿಂದಾಗಿ, ಅಂದರೆ ನನಗೆ ಮಾತ್ರ ಸಿಗ್ತಾನೆ ಅಂತ ಹೇಳಿದ್ರೆ ಉಳಿದಂಥವರು ಅವನ ಕೈಯಲ್ಲಿ ನೋಡಿ ಒಂದು ರೀತಿಯಾಗಿ ಸವತಿ ಮಾತ್ಸರ್ಯವನ್ನು ಪಡ್ತಾರೆ. ಅದಕ್ಕೋಸ್ಕರವಾಗಿ ತನಗೆ ಮಾತ್ರ ಸಿಗಬೇಕು ಎಂಬಂಥ ದೃಷ್ಟಿಯಿಂದಾಗಿ ಕೃಷ್ಣನನ್ನು ತುಂಬ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾಳೆ ಎಂಬುದಾಗಿ ಹೇಳ್ತಾರೆ. ಆದರೆ ಇದರಿಂದ ಗೊತ್ತಾಗುವಂತಹದ್ದೇನು ಅಂತ ಕೇಳಿದರೆ, ಸೂಕ್ಷ್ಮವಾಗಿ ರಾಜರು ಇದರಿಂದ ನಮಗೆ ತಿಳಿಸತಕ್ಕಂತಹದ್ದೇನು ಅಂತ ಕೇಳಿದರೆ, ಎಲ್ಲರಿಗೂ ಕೂಡ ಆಯಾಯ ಜೀವರಾಶಿಗಳಿಗೆ ಒಂದೊಂದು ಬಿಂಬ ಪ್ರತಿಬಿಂಬಗಳು ಅಂತ ಇದೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಎಂಬುದಾಗಿ ನಾರಾಯಣ ಧ್ಯಾನದ ಸಂದರ್ಭದಲ್ಲಿ ಹೇಳುವಂತೆ, ಬಿಂಬ ಭಗವಂತ ಬಿಂಬನಾಗಿರ್ತಾನೆ, ನಾವೆಲ್ಲರೂ ಕೂಡ ಭಗವಂತನ ಪ್ರತಿಬಿಂಬರಾಗಿರುವಂತಹದ್ದು. ಬಿಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದರೆ, ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತಾದರೆ ಏನು ಮಾಡಬೇಕು ಅಂತ ಕೇಳಿದರೆ, ಪ್ರತಿಬಿಂಬಕ್ಕೆ ಮಾಡತಕ್ಕಂತಹ ಅಲಂಕಾರ ಅಲ್ಲ, ಮತ್ತೇನು ಮಾಡಬೇಕು, ಬಿಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದರೆ, ನಮಗೆ ದರ್ಪಣಾದಿಗಳಲ್ಲಿ ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದರೆ, ನಾವು ಚೆನ್ನಾಗಿ ಕಾಣಲಿಕ್ಕೆ ಬೇಕಾಗಿರತಕ್ಕಂತಹ ಯಾವುದ್ಯಾವುದೋ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ.
ಅದೇ ರೀತಿಯಾಗಿ ನಮಗೆ ಒಳಗಿರತಕ್ಕಂತಹ ಒಂದು ಪ್ರತಿಬಿಂಬ, ಅದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಬಿಂಬರೂಪಿಯಾಗಿರತಕ್ಕಂತಹ ಭಗವಂತನಿದ್ದಾನೆ. ಭಗವಂತ ಎಲ್ಲರಿಗೂ, ಎಲ್ಲ ಜೀವರಾಶಿಗಳಿಗೂ ಕೂಡ ಒಂದೊಂದು ರೀತಿಯಲ್ಲಿ ಪ್ರತಿಬಿಂಬನಾಗಿ, ಬಿಂಬಸ್ಥಾನೀಯನಾಗಿರ್ತಾನೆ ಭಗವಂತ. ಆ ತೃಣಾದಿಗಳಲ್ಲಿ ತೃಣಜೀವನಾಗಿ, ಇನ್ನು ಉಳಿದಂತಹ ಯಾವ ಬೇರೆ ಬೇರೆ ಜಗತ್ತಿನಲ್ಲಿರ್ತಕ್ಕಂತಹ ಜೀವರಾಶಿಗಳಿಗೆ ಆಯಾಯ ಜೀವ ಪ್ರತಿಬಿಂಬನಾಗಿ ಭಗವಂತ ಆ ಬಿಂಬಸ್ಥಾನೀಯನಾಗಿರ್ತಾನೆ. ಆ ಬಿಂಬಸ್ಥಾನೀಯನಾಗಿರ್ತಕ್ಕಂತಹ ಭಗವಂತನನ್ನು ನಾವು ಹುಡುಕುವಂತಹದ್ದು ನಮಗೆ ದೊಡ್ಡ ಒಂದು ವ್ಯವಸ್ಥೆ. ಯಾಕೆ? ಆ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತ ಯಾರು, ಹೇಗಿರ್ತಾನೆ ಎಂಬುದನ್ನು ನಾವು ಅದನ್ನು ಅನ್ವೇಷಣೆ ಮಾಡಬೇಕು. ತೃಣಾದಿಗಳಲ್ಲಿರ್ತಾನೆ ಅಥವಾ ಇನ್ನಿತರ ಯಾವುದೋ ಜೀವರಾಶಿಗಳ ಮೂಲಕವಾಗಿ ನಮಗೆ ಆ ಬಿಂಬಸ್ಥಾನೀಯನಾಗಿರ್ತಾನೆ. ಅದನ್ನು ಉಪಾಸನೆ ಮಾಡಿ ಆ ರೀತಿಯಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನವನ್ನು ಹೊಂದುವಂತಹದ್ದೇ ನಮ್ಮ ಜೀವಮಾನದ ಅತಿ ಉತ್ಕೃಷ್ಟತಮವಾಗಿರತಕ್ಕಂತಹ ಗುರಿ ಎಂಬುದಾಗಿ ಹೇಳ್ತಾರೆ. ಇಲ್ಲಿಯೂ ಕೂಡ ಆ ಗೋಪಿಕೆಯರು ಒಂದೊಂದು, ಅವರು ಕೂಡ ಭಗವಂತನನ್ನು ಒಂದೊಂದು ತಮ್ಮ ತಮ್ಮ ಪ್ರತಿಬಿಂಬ ಅನುಸಾರವಾಗಿ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿರತಕ್ಕಂಥವರು. ಅದೇ ರೀತಿಯಾಗಿ ತಮ್ಮ ಕೃಷ್ಣನನ್ನು ನೋಡಿರ್ತಕ್ಕಂಥವರು. ಹೀಗೆ ನೋಡಿದ್ದರಿಂದಾಗಿ ಭಗವಂತ ಅವರಿಗೆ ಅವರವರಿಗೆ ಯೋಗ್ಯ ಅನುಸಾರವಾಗಿರತಕ್ಕಂತಹ ಕೃಷ್ಣ ಮುಕ್ತಿಯನ್ನು ನೀಡಿದ ಎಂಬುದಾಗಿ ಹೇಳ್ತಾರೆ. ಬಿಂಬರೂಪವನ್ನು ಒಂದೊಂದು ರೀತಿಯಾಗಿರ್ತಕ್ಕಂತಹ ಬಿಂಬವನ್ನು ಬೇರೆಯವರು ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ಅವರವರಿಗೆ ಯೋಗ್ಯತಾನುಸಾರವಾಗಿ ಅವರವರಿಗೆ ಇರತಕ್ಕಂತಹ ಆ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನ ಉಪಾಸನೆಯನ್ನೇ ಮಾಡಬೇಕು. ಒಬ್ಬ ಜೀವರಾಶಿ ಇನ್ನೊಬ್ಬ ಜೀವರಾಶಿಯಲ್ಲಿರ್ತಕ್ಕಂತಹ ಪ್ರತಿಬಿಂಬನ ಉಪಾಸನೆಯನ್ನು ಮಾಡುವಂತಹದ್ದು, ಅದು ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನ ಉಪಾಸನೆಯನ್ನು ಮಾಡುವಂತಹದ್ದು ಅದು ಉಚಿತ ಅಂತ ಅನಿಸೋದಿಲ್ಲ, ಅದು ಯೋಗ್ಯವೂ ಅಲ್ಲ. ಅವರವರಿಗೆ ಯಾವುದು ಯೋಗ್ಯವೋ ಆ ರೀತಿಯಾಗಿರ್ತಕ್ಕಂತಹ ಉಪಾಸನೆಯನ್ನು ಅವರು ಮಾಡಬೇಕು ಎಂಬುದಾಗಿ ಈ ಒಂದು ಗೋಪಿಕೆಯರ ದೃಷ್ಟಾಂತದ ಮೂಲಕವಾಗಿ ರಾಜರು ಅದನ್ನು ತೋರಿಸ್ತಾರೆ. ಈ ರೀತಿಯಾಗಿ ಯಾರಿರ್ತಾರೋ ಅವರಿಗೆ, ಅವರ ಜೊತೆಗೆ ಭಗವಂತ ತಾನು ರಾಸಕ್ರೀಡೆಯನ್ನು ಆಡಿದ ಒಂದು ರೀತಿಯಾಗಿ ಎಲ್ಲ ಮಧುವಹ ಬಾಸುರ ಗೀತಶೋಭಾ ಅಂತ ಹೇಳಿದ ಹಾಗೆ ರಾಜರು ಅವರ ಜೊತೆಗಿದ್ದುಕೊಂಡು ಭಗವಂತ ಎಲ್ಲರ ಜೊತೆಗೆ ರಾಸಕ್ರೀಡೆಯನ್ನು ಆಡಿದ ಅಂತ ಹೇಳ್ತಾರೆ. ಎಲ್ಲ ಭಗವಂತನೇ ಎಲ್ಲ ರಸಗಳಿಗೆ ಮುಖ್ಯ ಅಭಿಮಾನಿಯಾಗಿರ್ತಕ್ಕಂಥವನು ಭಗವಂತ. ಆ ಭಗವಂತ ಆ ಗೋಪಿಕೆಯರ ಜೊತೆಗೆ ರಾಸಕ್ರೀಡೆಯನ್ನು ಆಡಿದ ಎಂಬುದಾಗಿ ಹೇಳ್ತಾರೆ. ಎಲ್ಲರೂ ಕೂಡ ಆ ಗೋಪಿಕೆಯರು, ಯಾವ ಗೋಪಿಕೆಯರಿಗೂ ಕೂಡ ಭಗವಂತ ಇವರ ಜೊತೆಗಿದ್ದಾಗ ಅವರ ಜೊತೆಗಿಲ್ಲ ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂತಹ ತಾರತಮ್ಯವನ್ನು ಭಗವಂತ ಮಾಡಲೇ ಇಲ್ಲ. ಯಾಕೆ? ಭಗವಂತ ಎಲ್ಲರಿಗೂ ಕೂಡ ನಿಲುಕುವನು. ಭಗವಂತ ಅವರಿಗೆ ಮಾತ್ರ ಇವರಿಗೆ ಮಾತ್ರ ಎಂಬುದಾಗಿ ಯಾರಲ್ಲಿಯೂ ಕೂಡ ಭಗವಂತ ತಾರತಮ್ಯವನ್ನು ಮಾಡೋದಿಲ್ಲ. ಯಾರ್ಯಾರು ಯಾವ ರೀತಿಯಾಗಿ ಭಗವಂತನನ್ನು ನೋಡ್ತಾರೆ, ಭಗವಂತನನ್ನು ಉಪಾಸನೆ ಮಾಡ್ತಾರೆ, ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಭಗವಂತ ಸಿಗ್ತಾನೆ ಎಂಬುದಾಗಿ ಈ ಒಂದು ರಾಜರ ದೃಷ್ಟಾಂತದ ಮೂಲಕವಾಗಿ ನಮಗೆ ಸಿಗ್ತದೆ, ಗೊತ್ತಾಗ್ತದೆ. ಭಗವಂತ 16,108 ಸ್ತ್ರೀಯರನ್ನು ಮದುವೆಯಾಗಿ ಎಲ್ಲರ ಜೊತೆಗೂ ಕೂಡ ಯಾರಿಗೂ ಕೂಡ ಭಗವಂತ ಮನಸ್ಸಿಗೆ ನೋವನ್ನು ಉಂಟು ಮಾಡಲಿಲ್ಲ. ಯಾಕೆ? ಭಗವಂತ ಎಲ್ಲರ ಜೊತೆಗೂ ಕೂಡ ಎಲ್ಲರಿಗೂ ಕೂಡ ಸಮಗ್ರವಾಗಿರ್ತಕ್ಕಂತಹ ತನಗೆ ಅವರವರಿಗೆ ಬೇಕಾಗಿರ್ತಕ್ಕಂತಹ ಸಂಪತ್ತನ್ನು ನೀಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದ್ದ ಎಂಬುದಾಗಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ತದನಂತರದಲ್ಲಿ ಆ ಭಗವಂತನ ಕೃಷ್ಣನ ರಾಸಕ್ರೀಡೆಯನ್ನು ರಾಜರು ವರ್ಣನೆ ಮಾಡ್ತಾರೆ. ಭಗವಂತ
ಜಲಕ್ರೀಡಾ ಸಮಾಸಕ್ತ ಗೋಪೀವಸ್ತ್ರಾಪಹಾರಕ ಅಂತ ಭಗವಂತನಿಗೆ ಎಲ್ಲವನ್ನೂ ಕೂಡ ರಾಸಕ್ರೀಡೆಯನ್ನು ಅವನಿಗೇನು ಅವನು ಮಾಡಿದ್ರಿಂದಾಗಿ ಅದೇನೋ ಒಂದು ಅಂತ ವಿಚಿತ್ರ ಅಂತಲ್ಲ, ಅದು ಭಗವಂತ ಎಲ್ಲವನ್ನೂ ಕೂಡ ಆ ಗೋಪಿಕೆಯರ ಜೊತೆಗಿದ್ದುಕೊಂಡು ಆ ಗೋಪಿಕೆಯರಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಅವರ ಜೊತೆಗೆ ಭಗವಂತ ರಾಸಕ್ರೀಡೆಯನ್ನು ಆಡಿದ ಎಂಬುದಾಗಿ ಹೇಳ್ತಾರೆ ರಾಜರು. ಯತಿಗಳು ಆ ಯತಿಗಳಾಗಿದ್ದರೂ ಕೂಡ ಭಗವಂತನ ಈ ರಾಸ ಕ್ರೀಡೆಯನ್ನು ಅವರು ವರ್ಣನೆ ಮಾಡ್ತಾರೆ. ಒಂದು ಮುಖ್ಯ ಏನು ಅಂತ ಕೇಳಿದರೆ, ಕಾವ್ಯ ಅಂತ ಆಗುವಾಗ ಆ ಕಾವ್ಯದ ನಿಯಮ ಅದರಲ್ಲಿ ಎಲ್ಲವನ್ನೂ ಕೂಡ ಹೇಳಬೇಕು. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ ಎಲ್ಲವನ್ನೂ ಕೂಡ ಇದರಲ್ಲಿ ರಾಜರು ತಂದಿದ್ದಾರೆ. ಆ ರೀತಿಯಾಗಿ ರಾಜರು ಒಂದು ಕಾವ್ಯವನ್ನು ರಚನೆ ಮಾಡಿ ಅದರಲ್ಲಿ ಭಗವಂತನ ರಾಸವನ್ನು, ಭಗವಂತನ ರಾಸಕ್ರೀಡೆಯನ್ನು ಜಗತ್ತಿಗೆ ಅವರು ಎದುರಿಟ್ಟಿದ್ದಾರೆ. ಆ ರೀತಿಯಾಗಿ ಆ ರಾಸಕ್ರೀಡೆಯ ಸಂದರ್ಭದಲ್ಲಿ ಭಗವಂತ ಎಲ್ಲರಿಗೂ ಕೂಡ ಒಂದೊಂದು ರೀತಿಯಾಗಿ ಭಗವಂತನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಏನು ಅವನನ್ನು ಹೊಗಳ್ತಾ ಇದ್ದಾರೆ. ಅವನ ಜೊತೆಗೆ ಆ ಗೋಪಿಕೆಯರ ಜೊತೆಗೆ ಭಗವಂತ ರಾಸಕ್ರೀಡೆಯನ್ನು ಆಡುವಾಗಲೂ ಕೂಡ ಅದೊಂದು ರೀತಿಯಾಗಿರ್ತಕ್ಕಂತಹ ಅದು ಕ್ರೀಡೆ ಅಂತ ಅನಿಸಿಕೊಳ್ಳಿಲ್ಲ. ಅಲ್ಲಿಯೂ ಕೂಡ ಭಗವಂತನ ಸ್ತೋತ್ರವನ್ನು, ಭಗವಂತನ ಒಂದೊಂದು ರೀತಿಯಾಗಿರ್ತಕ್ಕಂಥ ಅದ್ಭುತ ವಿಷಯಗಳನ್ನು ಅವರು ಅದನ್ನು ಹೇಳ್ತಾ ಇದ್ರು. ಇದರಿಂದಾಗಿ ಆ ಭಗವಂತ ಅದರ ಮಧ್ಯದಲ್ಲಿ ವೇಣುವಾದ್ಯ ಪಟುನಾ ವೃಜನಾರಿ ಮಾನಾತ್, ಭಗವಂತನ ಅದರ ಮಧ್ಯದಲ್ಲಿ ವೇಣುನಾದವನ್ನು ಮಾಡ್ತಾ ಇದ್ದಾನೆ. ಆ ವೇಣುನಾದ ಅದು ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತ ವೇಣುನಾದವನ್ನು ಮಾಡ್ತಾ ಇದ್ದ. ಆ ಗೋಪಿಕೆಯರಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಗೌರವ ಏನು, ಮಾನದೇನ ಹರಣಾಂತರಾರಹಾರಿ ಆನುತಾಬ್ಜ ಮಾನಿತರು ಮಾರುತ ಗೌರಿ. ಭಗವಂತ ಆ ಗೋಪಿಕೆಯರಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಸಮಗ್ರ ಗೌರವವನ್ನು ಸಿಗುವಂತೆ ಮಾಡಿದ್ದಾನೆ. ಯಾಕೆ? ಭಗವಂತನ ಜೊತೆಗೆ ಕ್ರೀಡೆಯನ್ನು ಆಡಿರತಕ್ಕಂಥವರು, ಭಗವಂತನ ಜೊತೆಗೆ ಇರತಕ್ಕಂಥವರು, ಅವರಿಗೆ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಅವರಿಗೂ ಸಹಿತ ಒಂದು ರೀತಿಯಾಗಿರತಕ್ಕಂತಹ ಒಳ್ಳೆಯ ಗೌರವವನ್ನು ಅವರ ಎಲ್ಲರ ಕಡೆಗಳಲ್ಲೂ ಮನಸ್ಸಿನಲ್ಲಿಯೂ ಕೂಡ ಗೌರವಯುತವಾಗಿರ್ತಕ್ಕಂತಹ ಭಾವನೆಯನ್ನು ಬರುವಂತೆ ಮಾಡಿದ್ದಾನೆ. ಆ ರೀತಿಯಾಗಿ ಆ ಭಗವಂತನನ್ನು ಎಲ್ಲ ದೇವತೆಗಳು ಕೂಡ ನೋಡ್ತಾ ಇದ್ದಾರೆ. ಆ ನೋಡುವ ಮೂಲಕವಾಗಿ ಎಲ್ಲರಿಗೂ ಕೂಡ ಭಗವಂತ ಕೃಷ್ಣ ಆನಂದವನ್ನು ನೀಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಇನ್ನು ಕೃಷ್ಣಮೂರ್ತಿ ಶತವಾಸವನೀಲ ಪುಷ್ಪಗೋಪ ತರುಣೀ ಮಣಿಮಾಲ ಘೃಷ್ಟಪಾಣಿ ವರದಾಮ ವಿಲೋಲ ಚಿತ್ರಹಾರ ಸರಸಿ ಸರಹಾರ ಹಾರಣಶೀಲ. ಭಗವಂತನ ಜೊತೆಗೆ ಅವರಿರುವಾಗ ಅವರ ಎಷ್ಟು ಅದಕ್ಕೆ ಸರಿಯಾಗಿರ್ತಕ್ಕಂತಹ ತಾನು ಆ ರೂಪವನ್ನು ಪಡ್ಕೊಂಡಿದ್ದಾನೆ ಭಗವಂತ. ಎಷ್ಟು ಮಂದಿ ಗೋಪಿಕೆಯರಿದ್ದಾರೋ ಅಷ್ಟು ಮಂದಿಗೂ ಕೂಡ ಭಗವಂತ ಅಷ್ಟು ರೂಪವನ್ನು ತಾಳಿದ್ದಾನೆ. ಭಗವಂತ ಏಕರೂಪನಾಗಿ, ಶತರೂಪನಾಗಿ, ದಶರೂಪವಾಗಿ, ಹೀಗೆ ಬೇರೆ ಬೇರೆ ರೂಪಗಳಿಂದಾಗಿ ಭಗವಂತ ತಾನು ಎಲ್ಲರ ಇಡೀ ಜಗತ್ತನ್ನು ನೋಡಿರತಕ್ಕಂಥವನು. ಅಂತಹ ಭಗವಂತ ಇಲ್ಲಿ ಈಗ ಎಷ್ಟು ಮಂದಿ ಗೋಪಿಕೆಯರಿದ್ದಾರೋ ಅಷ್ಟು ಮಂದಿ ಗೋಪಿಕೆಯರಿಗೆ ಅನುಸಾರವಾಗಿ ಭಗವಂತ ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಕೂಡ ಏನು ಭಗವಂತ ನೀಡಬೇಕು ಎಲ್ಲವನ್ನೂ ನೀಡಿದ್ದಾನೆ. ನೀಲಮಣಿಗಳು ಎಲ್ಲವನ್ನೂ ನೀಡಿಕೊಂಡು ಅವರ ಜೊತೆ
ಜೊತೆಗೆ ತುಂಬ ಅತ್ಯದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಅವರ ಜೊತೆಗಿದ್ದಾನೆ. ಇದನ್ನೂ ಕೂಡ ರಾಜರು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದನ್ನು ಭಗವಂತನ ಈ ಕ್ರೀಡೆಯನ್ನು ನೋಡುವುದಕ್ಕೋಸ್ಕರವಾಗಿ ಸಪ್ರಿಯಾವರ ವಿಮಾನ ಆವಿತಾನ ತೃಪ್ತಬಂಧಿ ಜಯ ವಿಮಾನ ವಿತಾನ ಎಲ್ಲ ದೇವತೆಗಳು ಕೂಡ ಆಕಾಶದಲ್ಲಿ ಸೇರಿಕೊಂಡು ಆ ಭಗವಂತನನ್ನು ನೋಡ್ತಾ ಇದ್ದಾರೆ. ಭಗವಂತನ ಈ ಒಂದು ವ್ಯಾಪಾರವನ್ನು ನೋಡ್ತಾ ಇದ್ದಾರೆ. ತುಂಬ ಒಂದು ಆ ಕ್ರೀಡೆಯನ್ನು ನೋಡ್ತಾ ಇದ್ದಾರೆ. ಏನು ಅಲ್ಲಿ ಆಕಾಶವನ್ನು ಭಗವಂತನ ಈ ರೀತಿಯಾಗಿರ್ತಕ್ಕಂಥ ಉತ್ಸವವನ್ನು ನೋಡುವುದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ವಿಮಾನ ಸಹಿತವಾಗಿ ಆಕಾಶದಲ್ಲಿ ನೋಡ್ತಾ ಇದ್ದಾರೆ. ನೋಡಿದಾಗ ಒಂದು ರೀತಿಯಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಆ ಪುಷ್ಪಗಳನ್ನು ವೃಷ್ಟಿಗಳನ್ನು ಎಲ್ಲರೂ ಕೂಡ ಆ ಪುಷ್ಪ ಮಳೆಯನ್ನು ಗೈತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಒಂದು ರೀತಿಯಾಗಿ ದೊಡ್ಡ ಉತ್ಸವದ ವಾತಾವರಣದಂತೆ ಇತ್ತು ಎಂಬುದಾಗಿ ಇದನ್ನು ರಾಜರು ಕೊಂಡಾಡ್ತಾರೆ. ಹೀಗೆ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಒಂದೊಂದು ರೀತಿಯಾಗಿರ್ತಕ್ಕಂತಹ ಒಂದು ನೋಡುವಿಕೆ, ಆ ಏನು ಭಗವಂತನ ಕ್ರೀಡೆಗಳಿದೆ ಅದೆಲ್ಲವೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಕಾರಣವಾಯಿತು ಎಂಬುದಾಗಿ ಅದನ್ನು ರಾಜರು ಹೇಳ್ತಾರೆ. ಹೀಗೆ ಇರುವಾಗ ಆ ಭಗವಂತನನ್ನು ಏನು ಕ್ರೀಡೆಯನ್ನು ಮಾಡ್ತಾ ಇದ್ದಾನೆ, ಅದು ಅದರಿಂದಾಗಿ ಏನಾದರೂ ಕೂಡ ದೋಷವಾದರೆ ಅದನ್ನು ಅನಿಸುವ ಯಾಕೆ ಅಂತ ಕೇಳಿದರೆ ಅದನ್ನು ರಾಜರು ಒಳ್ಳೆಯ ತಮ್ಮ ಮಾತಿನ ಮೂಲಕವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಅಂತ ಕೇಳಿದ್ರೆ ಪುಂಡರೀಕ ಮುಖ ಮುಖ್ಯ ವಿಕಾಸ ಖಂಡಿತಾರಿತ ತಿಮಿರ ಗುರುತರಾಶ ಶೌಂಡ ಮಧ್ವಕ ವರ್ಣ್ಯ ವಿಲಾಸ ಪಾಂಡುರಂಗ ರವಿರತ್ನಲಲಾಸ. ಭಗವಂತ ನೋಡ್ತಾ ಇದ್ದಾನಂತೆ. ಹೇಗಿದ್ದಾನೆ ಅಂತ ಕೇಳಿದರೆ ಒಳ್ಳೆಯ ತೇಜಸ್ಸಿಗೂ ಭಗವಂತ ಹೊಳಿತಾ ಇದ್ದಾನೆ. ಹೊಳೆಯತಕ್ಕಂತಹ ಭಗವಂತ ಏನು ಭಗವಂತನ ಹೊಳೆಯುವಿಕೆಗೆ ಯಾವುದೂ ಕೂಡ ದೃಷ್ಟಾಂತವಿಲ್ಲ. ಸ್ವಾಭಾವಿಕವಾಗಿ ಭಗವಂತ ಹೊಳೆಯುವವನು. ಯಾವುದೋ ಒಂದು ನಿಮಿತ್ತದಿಂದಾಗಿ ಯಾವುದೋ ಒಂದು ಕಾರಣದಿಂದಾಗಿ ಭಗವಂತ ಹೊಳೆಯಬೇಕು ಅಂತ ಏನು ಅವನಿಗೆ ನಿಮಿತ್ತಗಳು ಬೇಕಾಗಿಲ್ಲ. ಸ್ವಾಭಾವಿಕವಾಗಿ ಭಗವಂತ ಹೊಳೆಯತಕ್ಕಂಥವನು. ಅದನ್ನು ರಾಜರು ವರ್ಣನೆ ಮಾಡುವಾಗ ಹೇಳ್ತಾರೆ, ಆ ಸೂರ್ಯನಿಗೂ ಕೃಷ್ಣನಿಗೂ ಒಂದು ರೀತಿಯಾಗಿರ್ತಕ್ಕಂತಹ ಸಾಮ್ಯವನ್ನು ಹೇಳ್ತಾ ಇದ್ದಾರೆ ರಾಜರು. ಹೇಗೆ ಅಂತ ಕೇಳಿದರೆ ಸೂರ್ಯ ಬಂದಾಗ ಪುಂಡರೀಕ ಕಮಲ ಅದು ಅರಳುತ್ತದೆ. ಇಲ್ಲಿ ಅರಳುವಿಕೆಗೆ ಸೂರ್ಯ ಮುಖ್ಯ ಕಾರಣ. ಅದೇ ರೀತಿಯಾಗಿ ಈ ಭಗವಂತ ಆ ಪುಂಡರೀಕ ಎಂಬಂಥ ಮುನಿಗೆ ಅವನು ಅವರ ಏಳಿಗೆಗೆ ಅವರ ಅನುಗ್ರಹಕ್ಕೆ ಕಾರಣನಾಗಿರ್ತಕ್ಕಂಥವನು ಭಗವಂತ. ಈ ರೀತಿಯಾಗಿ ಅವನನ್ನು ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ, ತೇಜಸ್ವಿನಾನದೋಷಾಯ ಮುನ್ನೇ ಹವಿರ್ಭುಜೋ ಯಥಾ. ಭಗವಂತನಿಗೆ ಏನು ಹೇಳಿದರೂ ಕೂಡ ಅವನಿಗೆ ದೃಷ್ಟಾಂತವನ್ನು ಕೊಟ್ಟು ಅಥವಾ ಭಗವಂತನನ್ನು ಯಾವುದೋ ಒಂದು ದೃಷ್ಟಾಂತಗಳ ಮೂಲಕವಾಗಿ ಭಗವಂತನನ್ನು ನಾವು ಹೇಳಬೇಕು ಅಂತಿಲ್ಲ. ವಾಸ್ತವಿಕವಾಗಿ ಭಗವಂತನ ಈ ಒಂದು ಸ್ಮರಣೆಯಿಂದಾಗಿಯೇ ನಮಗೆ ನಮ್ಮ ಅಲ್ಲಿರತಕ್ಕಂತಹ ದೋಷಗಳು ಅದು ಅಪಹಾರವಾಗ್ತದೆ. ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಭಗವಂತ ಗೋಪಿಕೆಯರ ಜೊತೆಗೆ ಕ್ರೀಡೆಯನ್ನಾಡಿದ, ರತಿಕ್ರೀಡೆಯನ್ನು ಆಡಿದ. ತಾನೊಂದು ರೀತಿಯಾಗಿರ್ತಕ್ಕಂತಹ ಇದೊಂದು ದೋಷ ಅಂತ ಅನಿಸಿಕೊಡ್ತಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ.
ನ ದೋಷಾಯವನ್ನೇ ಸರ್ವಭುಜೋಯತ. ಭಗವಂತನಿಗೆ ಇದು ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ನೀವು ಅಗ್ನಿಗೆ ಏನನ್ನು ಹಾಕಿದ್ರೂ ಕೂಡ ಅಗ್ನಿ ಎಲ್ಲವನ್ನೂ ಕೂಡ ಅದು ಸುಟ್ಟು ಭಸ್ಮವನ್ನು ಮಾಡಿಬಿಡ್ತದೆ. ಯಾಕೆ? ಅದರ ಸ್ವಾಭಾವಿಕವಾಗಿರತಕ್ಕಂತಹ ಗುಣವೇ ಅದು. ನಾವು ಏನು ಆಹುತಿಯನ್ನು ಅಥವಾ ಬೆಂಕಿಗೆ ಹಾಕ್ತೇವೆಯೋ ಅದೆಲ್ಲವನ್ನೂ ಕೂಡ ಸುಟ್ಟು ಭಸ್ಮ ಮಾಡತಕ್ಕಂತಹ ಸಾಮರ್ಥ್ಯ ಉಳ್ಳದ್ದು ಅಗ್ನಿ. ಅದೇ ರೀತಿಯಾಗಿ ಭಗವಂತನ ನಾಮ, ಭಗವಂತನ ಚಿಂತನೆ, ಇದರ ಸಾಮರ್ಥ್ಯವೂ ಕೂಡ ಅದೇ ರೀತಿಯಾಗಿರತಕ್ಕಂತಹದ್ದು. ಏನು ಅಂತ ಕೇಳಿದರೆ, ನೀವು ಭಗವಂತನನ್ನು ಯಾವ ರೀತಿಯಾಗಿ ನೀವು ನೋಡ್ತೀರೋ, ಭಗವಂತನನ್ನು ಯಾವ ರೀತಿಯಾಗಿ ನೀವು ಉಪಾಸನೆಯನ್ನು ಮಾಡ್ತೀರೋ, ಆ ರೀತಿಯಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ. ಯಾಕೆ ಇಲ್ಲಿ ಈಗ ದೃಷ್ಟಾಂತವಾಗಿ ಹೇಳುವುದು ಅಂತಾದರೆ, ಭಗವಂತನ ಈ ರಾಸಕ್ರೀಡೆ ಇದು ವಾಸ್ತವಿಕವಾಗಿ ಲೌಕಿಕವಾಗಿರತಕ್ಕಂಥ ಅನುಸರಿಸಿದ ದೃಷ್ಟಾಂತವನ್ನು ನೋಡುವುದು ಅಂತ ಹೇಳಿದರೆ, ಯಾವುದೋ ಒಂದು ಅನ್ಯ ಸ್ತ್ರೀಯೋ ಅಥವಾ ಅನ್ಯ ಇದರಲ್ಲಿ ಕ್ರೀಡೆಯನ್ನು ಮಾಡುವಂತಹದ್ದು ದೋಷ. ಆದರೆ ಭಗವಂತನಿಗೆ ಅದು ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಯಾಕೆ? ಭಗವಂತ ಒಂದು ರೀತಿಯಾಗಿ ಅಗ್ನಿ, ಅವನಲ್ಲಿ ಯಾವುದೂ ಕೂಡ ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ನಾವು ಭಗವಂತನನ್ನು ಆ ರೀತಿಯಾಗಿ ನೋಡಿದೆವು ಅಂತ ಹೇಳಿದರೆ, ಭಗವಂತ ಎಲ್ಲ ಗೋಪಿಗೆಯರ ಜೊತೆಗೆ ಕ್ರೀಡೆಯನ್ನು ಮಾಡಿದವನು. ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಅಂತ ಜಲಕ್ರೀಡೆಯನ್ನು ಮಾಡತಕ್ಕಂತಹ ಗೋಪಿಕೆಯರ ವಸ್ತ್ರವನ್ನು ಅಪಹಾರ ಮಾಡಿದವನು. ಹೀಗೆ ನಾವು ಉಪಾಸನೆ ಅಂದರೆ, ಉಪಾಸನೆ ಅಂತ ಹೇಳಿದರೆ ಭಗವಂತ ಈ ರೀತಿಯಾಗಿ ಮಾಡಿದವನು. ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ, ಅನಂತ ಕಲ್ಯಾಣ ಗುಣವುಳ್ಳಂತಹ ಭಗವಂತ ಈ ರೀತಿಯಾಗಿ ಭಗವಂತ ಮಾಡಿದ. ಇದು ಚಿಂತನೆಗೆ ಯೋಗ್ಯ ಅಷ್ಟೇ. ಭಗವಂತನಲ್ಲಿ ಯಾವುದೂ ಕೂಡ ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಹೇಗೆ ಒಂದು ರೀತಿಯಾಗಿ ಬೆಂಕಿಯಲ್ಲಿ ಯಾವುದನ್ನು ಹಾಕಿದ್ರೂ ಕೂಡ ಹೇಗೆ ದೋಷ ಅಲ್ವೋ, ಅದೇ ರೀತಿಯಾಗಿ ಭಗವಂತ ಏನು ಮಾಡಿದ್ರೂ ಕೂಡ ಅವನಲ್ಲಿ ಅದು ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ದೋಷಕ್ಕೆ ಕಾರಣವಾಗಿರತಕ್ಕಂತಹದ್ದು ಯಾವುದೂ ಕೂಡ ಭಗವಂತನಲ್ಲಿಲ್ಲ ಎಂಬುದನ್ನು ತೋರಿಸಿಕೊಡ್ತಾರೆ. ಇದು ಕೃಷ್ಣನಲ್ಲಿ ಅಪವಿತ್ರ. ಈ ಸೂರ್ಯ ಕಿರಣಗಳು ಅದು ಒಳ್ಳೆಯ ನೈದಿಲೆಯ ಮೇಲೆ ಬಿದ್ದಾಗಲೂ ಬೀಳ್ತದೆ. ಅದೇ ರೀತಿಯಾಗಿ ಯಾವುದೋ ಒಂದು ಕೊಳಚೆ ಕೆಟ್ಟ ಪ್ರದೇಶದಲ್ಲಿಯೂ ಕೂಡ ಸೂರ್ಯನ ಕಿರಣಗಳು ಬೀಳ್ತವೆ. ಸೂರ್ಯನ ಕಿರಣ ಕೊಳಚೆ ಪ್ರದೇಶಕ್ಕೆ ಬಿದ್ದಾಗ ಸೂರ್ಯನ ಕಿರಣ ಮೈಲಿಗೆ ಆಯಿತು, ಸೂರ್ಯನ ಕಿರಣ ಅಪವಿತ್ರವಾಯಿತು ಅಂತ ಹೇಳ್ತೇವಾ? ಇಲ್ಲ. ಯಾಕೆ? ಸೂರ್ಯನ ಕಿರಣದಲ್ಲಿ ಪಾವಿತ್ರತೆ ಅಪಾವಿತ್ರತೆ ಬಗ್ಗೆ ಪ್ರಶ್ನೆ ಬರೋದೇ ಇಲ್ಲ. ಸೂರ್ಯನ ಕಿರಣ ಅದು ಕೊಳಚೆ ಪ್ರದೇಶದ ಮೇಲೆ ಬಿದ್ದರೂ ಕೂಡ, ಅಥವಾ ಯಾವುದೋ ಒಂದು ನೈದಿಲೆಯ ಕುಮುದದ ಮೇಲೆ ಬಿದ್ದರೂ ಕೂಡ, ಆ ಕುಮುದ ಅದು ಸೂರ್ಯನ ಪ್ರಕಾಶದಿಂದಾಗಿ ಅದು ವಿಕಸಿತವಾಗ್ತದೆ. ಅದೇ ರೀತಿಯಾಗಿ ಭಗವಂತನಿಗೆ ಯಾವುದೂ ಕೂಡ ಅವನು ಗೋಪಿಕೆಯರ ಜೊತೆಗೆ ಇದ್ದ, ಗೋಪಿಕೆಯರ ಜೊತೆಗೆ ಕ್ರೀಡೆಯನ್ನಾಡಿದ, ಗೋಪಿಕೆಯರ ಜೊತೆಗೆ ಸಂಘವನ್ನು ಮಾಡಿದ, ಇದು ಯಾವುದೂ ಕೂಡ ಭಗವಂತನಿಗೆ ದೋಷ ಅಂತ ಅನಿಸಿಕೊಳ್ಳೋದಿಲ್ಲ ಎಂಬುದನ್ನು, ಅವನ ಸ್ಥಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚ್ಯುತಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಧಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದು ನಾವು ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಮಾಡಿದೆವು, ಕೆಟ್ಟ ಕೆಲಸವನ್ನು ಮಾಡಿದಾಗ ಭಗವಂತನ ಈ ಉತ್ಕೃಷ್ಟತಮವಾಗಿರ್ತಕ್ಕಂತಹ ಗುಣವನ್ನು ಚಿಂತನೆ ಮಾಡಿದರೆ ಆವಾಗ ನಮ್ಮಲ್ಲಿ ಆದಂತಹ, ನಮ್ಮಲ್ಲಿರತಕ್ಕಂತಹ ದೋಷಗಳು ಅದೆಲ್ಲವೂ ಕೂಡ ಪರಿಹಾರವಾಗ್ತವೆ ಎಂಬುದಾಗಿ ರಾಜರು ನಮಗೆ ಇದರಿಂದ ದೊಡ್ಡ ಒಂದು ಸಂದೇಶವನ್ನು ಈ ಮೂಲಕ ಹೇಳಿದ್ದಾರೆ. ತದನಂತರದಲ್ಲಿ ಹೇಳ್ತಾರೆ ರಾಜರು, ಗಾತ್ರಕೋಕಿಲ
ರವಶ್ರವ ಶ್ರುತಿಪೂರ್ತೌ ಸ್ಫೀತಭೃಂಗ ನಿನದೈ ಶ್ರುತಿಪೂರ್ತೌ ಜಾತು ಯತ್ಪದ ಸಿದ್ಧಮೃಗಾದ್ಯೈ ಜಾತಮೇನದಿಹ ಸಿದ್ಧಮೃಗಾದ್ಯೈ. ರಾಜರು ಭಗವಂತನ ಆ ಕ್ರೀಡೆಯನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಅವನ ಒಂದೊಂದು ರೀತಿಯಾಗಿರತಕ್ಕಂತಹ ಆ ಕೋಗಿಲೆಗಳು, ಅಲ್ಲಿರತಕ್ಕಂತಹ ಪಕ್ಷಿಗಳು ಭಗವಂತನ ಅದ್ಭುತವಾಗಿರ್ತಕ್ಕಂತಹ ಗುಣಗಳನ್ನು, ಭಗವಂತನ ಅದ್ಭುತವಾಗಿರ್ತಕ್ಕಂತಹ ನಾಮವನ್ನು ಆ ಎಲ್ಲ ಕೋಗಿಲೆಗಳು, ಅಲ್ಲಿರತಕ್ಕಂತಹ ಪಕ್ಷಿಗಳು ಎಲ್ಲವೂ ಕೂಡ ಹೇಳ್ತಾ ಇವೆ. ಇದು ಏನಾಯಿತು ಅಂತ ಕೇಳಿದರೆ, ಭಗವಂತನನ್ನು ಅಲ್ಲಿರತಕ್ಕಂತಹ ಪ್ರಾಣಿಗಳು ಎಲ್ಲವೂ ಕೂಡ ಸ್ತಬ್ಧವಾಗಿ ಇದ್ದುಕೊಂಡು ನೋಡ್ತಾ ಇವೆ ಅಂತೆ. ಇದು ಹೇಗೆ ಕಾಣ್ತಾ ಇದೆ ಅಂತ ಕೇಳಿದರೆ, ಭಗವಂತನನ್ನು ಧ್ಯಾನ ಮಾಡ್ತಾ ಇದೆ ಎಂಬುದಾಗಿ ಅದು ಕಾಣ್ತಾ ಇದೆ ಎಂಬುದಾಗಿ ರಾಜರು ಹೇಳ್ತಾರೆ. ಭಗವಂತನನ್ನು ಹೇಳಲಿಕ್ಕೆ ಏನು ಯಕ್ಕಶ್ಚಿತ್ ಯಾವುದೋ ಒಂದು ಪಕ್ಷಿಗಳ ಶಬ್ದಗಳಾಗಲಿ ಅಥವಾ ಯಾವುದೋ ಅವನ್ನ ಹೇಳಲಿಕ್ಕೆ ಸಾಮರ್ಥ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬುದಾಗಿ ವೇದ ಉಪನಿಷತ್ತು ಭಗವಂತನನ್ನ ಕೊಂಡಾಡ್ತಾ ಇದೆ. ಯಥೋ ವಾಚೋ ನಿವರ್ತಂತೆ, ವಾಚಃ ನ ನಿವರ್ತಂತೆ, ಭಗವಂತನನ್ನ ಹೇಳುವಂತಹ ವಿಷಯದಲ್ಲಿ ವಾಚಃ ಯಾವ ಮಾತುಗಳು ಉತ್ಕೃಷ್ಟತಮವಾಗಿರ್ತಕ್ಕಂತಹ ಮಾತುಗಳು, ವೇದ ಮಾತುಗಳು ಅಂತ ಹೇಳಿದರೆ ಅದು ವೇದಗಳು ಕೂಡ ಭಗವಂತನನ್ನು ಹೇಳುವಲ್ಲಿ ಸಾಧ್ಯವಿಲ್ಲ. ಅವನನ್ನು ಪೂರ್ತಿಯಾಗಿ ವೇದಗಳಿಗೂ ಕೂಡ ತಿಳಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಈ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅವುಗಳ ಧ್ವನಿಗಳಾಗಲಿ ಆಗೋದಿಲ್ಲ. ಆದರೆ ಉಪನಿಷತ್ತು ನಮಗೆ ಹೇಳ್ತದೆ, ಸರ್ವೇ ಘೋಷಾ ಸರ್ವೇ ವೇದ ಏಕೈವ ವ್ಯಾಹೃತಿ, ಎಲ್ಲವೂ ಕೂಡ ಏನೆಲ್ಲ ಸಮುದ್ರದಲ್ಲಿರ್ತಕ್ಕಂತಹ ಘೋಷಗಳು, ಅಲೆಗಳು, ಇನ್ನು ಧ್ವನಿ, ಭೇರಿ ತಾಳದ ಅಥವಾ ಇನ್ನಿತರ ಯಾವ ಶಬ್ದಗಳಿಂದಾಗಿ ಧ್ವನಿಗಳಿಂದಾಗಿ ಬರತಕ್ಕಂತಹ ಶಬ್ದಗಳಿದೆ, ಅದೆಲ್ಲವೂ ಕೂಡ ಭಗವಂತನನ್ನೇ ಹೇಳುವಂತಹದ್ದು. ಏಕೈವ ವ್ಯಾಹೃತಿ, ಅದು ಭಗವಂತನನ್ನು ಬಿಟ್ಟು ಇನ್ಯಾರನ್ನೂ ಕೂಡ ಅದು ಹೇಳೋದಿಲ್ಲ ಎಂಬುದಾಗಿ ಹೇಳ್ತಾ ಇದೆ. ಆದರೂ ಕೂಡ ಭಗವಂತ ಹೇಳ್ತಾರೆ, ಈ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಇವೆಲ್ಲವೂ ಕೂಡ ಭಗವಂತನನ್ನ ಹೇಳ್ತಾ ಉಂಟು, ಭಗವಂತನ ಗುಣಗಳನ್ನು ಹೇಳ್ತಾ ಉಂಟು ಅಂತ ಹೇಳಿದರೆ ಅದೇನು ಅಂತ ಕೇಳಿದರೆ, ಆ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಇವೆ, ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇವೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನನ್ನು ಬಿಟ್ಟು ಇನ್ಯಾರನ್ನೂ ಕೂಡ ನಾವು ಉಪಾಸನೆ ಅಥವಾ ಇನ್ನಿತರ ಯಾರನ್ನೂ ಕೂಡ ನಾವು ಹೇಳಬಾರ್ದು. ಯಾಕೆ? ಭಗವಂತನೇ ಎಲ್ಲದರಿಂದಲೂ ಕೂಡ, ಎಲ್ಲ ವಾಕ್ಯಗಳಿಂದ, ಎಲ್ಲ ವೇದಗಳಿಂದ, ಎಲ್ಲದರಿಂದಲೂ ಕೂಡ ಹೇಳ್ತಕ್ಕಂತಹ ಮುಖ್ಯ ಪ್ರತಿಪಾದ್ಯಮಾನನಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ಭಗವಂತ. ಅಂತಹ ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹದ್ದು, ಅಂತಹ ಭಗವಂತನನ್ನೇ ಹೇಳ್ತಕ್ಕಂತಹದ್ದು ಎಲ್ಲವೂ ಕೂಡ ವೇದಗಳು ಎಂಬುದಾಗಿ ಹೇಳ್ತಾರೆ. ಭಗವಂತನನ್ನು ಧ್ಯಾನ ಮಾಡಬೇಕು, ಭಗವಂತನನ್ನು ಸ್ತೋತ್ರ ಮಾಡಬೇಕು, ಭಗವಂತನ ಚಿಂತನೆಯಲ್ಲಿಯೇ ಸದಾಕಾಲವೂ ಇರಬೇಕು ಎಂಬುದಾಗಿ ಈ ಒಂದು ದೊಡ್ಡ ಚಿಂತನೆಯನ್ನು ನಮಗೆ ರಾಜರು ಈ ಒಂದು ಹೇಳ್ತಾರೆ. ಚಿಂತನೆ ಈ ಒಂದು ಸ್ತೋತ್ರದಿಂದಾಗಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಆ ಭಗವಂತ ಹೇಗಿದ್ದ ಅಂತ ಕೇಳಿದರೆ, ಅಲ್ಲಿರತಕ್ಕಂತಹ ಎಲ್ಲ ವೃಕ್ಷಗಳು ಪಕ್ಷಿಗಳು ಎಲ್ಲವೂ ಕೂಡ ಭಗವಂತನನ್ನೇ ಸ್ತೋತ್ರವನ್ನು ಮಾಡ್ತಾ ಇದ್ರು ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯಲ್ಲಿ ರಾಜರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಗೋಪಿಕೆಯರು ಅಲ್ಲಿ ಇದ್ರು ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರದೇವಾಲ ವಿಷ್ಣುರ್ನೇ ಪರಮಸ್ವರತ. ಶ್ರೀಕೃಷ್ಣಾರ್ಪಣಮಸ್ತು.